Hello guys, welcome back to the second session of Principles and Practice of Auditing. Let us study about errors. Errors ಅಂದ್ರೆ ಏನು? Errors refers to unintentional misstatements or disseparation made in the books of accounts by account assistants. ಗೊತ್ತಿಲ್ಲದಂಗೆ ತಪ್ಪಾಗಿರೋಂಥದ್ದನ್ನ ಎರರ್ ಅಂತ ಹೇಳ್ತೀವಿ. Errors are reportedly committed innocently. An auditor should be very careful about it because sometimes errors which might appear as an innocent are the results of fraudulent manipulations. ಹೊಸ್ದಾಗಿ ಬಂದಿರೋಂಥ ಅಕೌಂಟ್ ಅಸಿಸ್ಟೆಂಟ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸರಿ ಮಿಸ್ಟೇಕ್ಸ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಗೊತ್ತಿಲ್ಲದಂಗೆ ಇಂಟೆನ್ಷನಲಿ ಮಿಸ್ಟೇಕ್ ಮಾಡ್ಬಿಟ್ಟು ಬೇಸಿಕಲಿ ಏನು ಮಾಡ್ತಾರೆ ಅಂತಂದರೆ ಎರರ್ಸ್ ಆಗುತ್ತೆ. ಕೆಲವೊಂದು ಸರಿ ಏನು ಮಾಡ್ತಾರೆ, ಭಾಳ ಇಂಟೆಲಿಜೆಂಟ್ ಇರೋರು ಇನ್ನೋಸೆಂಟಾಗಿ ಮಾಡಿ ಬೇಸಿಕಲಿ ಫ್ರಾಡ್ ಮ್ಯಾನಿಪುಲೇಷನ್ಸ್ನ ಬೇಸಿಕಲಿ ಮಾಡ್ತಿರ್ತಾರೆ. ಫ್ರಾಡ್ ಮ್ಯಾನಿಪುಲೇಷನ್ ಬೇಸಿಕಲಿ ಏನು ಮಾಡ್ತಾರೆ ಅಂತಂದರೆ ಎರರ್ ಅಂತ ತೋರಿಸ್ಬಿಟ್ಟು ಫ್ರಾಡ್ನ ಮಾಡೋಂಥ ಚಾನ್ಸಸ್. ಕೆಲವೊಂದು ಸರಿ ಟೈಪಿಂಗಲ್ಲಿ ಎರರ್ ಆಗ್ಬೋದು, ಕೆಲವೊಂದು ಸರಿ ಕ್ಲರಿಕಲ್ ಎರರ್ ಆಗ್ಬೋದು. ಸೊ ಎರರ್ಸ್ನ ಬೇಸಿಕಲಿ ಆಡಿಟರ್ ಮೇನ್ ಆಬ್ಜೆಕ್ಟಿವ್ ಆಗಿರ್ತದೆ, ಹುಡುಕಂಥ ಕೆಲಸನ ಮಾಡಬೇಕಾಗುತ್ತೆ. ಟೈಪ್ಸ್ ಆಫ್ ಎರರ್, ಯಾವ್ಯಾವ ಎರರ್ಸ್ ಇದೆ ಅಂತ ನೋಡೋಣ. ಟೆಕ್ನಿಕಲ್ ಎರರ್ಸ್ ಆರ್ ಕ್ಲರಿಕಲ್ ಎರರ್ಸ್. ಸೆಕೆಂಡ್ ಎರರ್ಸ್ ಆಫ್ ಪ್ರಿನ್ಸಿಪಲ್. ಟೆಕ್ನಿಕಲ್ ಎರರ್ಸ್ ಆರ್ ಕ್ಲರಿಕಲ್ ಎರರ್ಸ್. The names is technical, clerical errors which committed in the course of recording transactions in books of original entries such as cash book, purchase book, sales book, etc. In the course of recording transaction, ಇಲ್ಲಿ ಎರರು ಯಾವುದೋ ಬುಕ್ಕಲ್ಲಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಾಯ್ತು, ರಾಂಗ್ ಆಗಿ ಬ್ಯಾಂಕ್ ಬುಕ್ಕಲ್ಲಿ ಮಾಡಿದ್ದಾರೆ. ಪರ್ಚೇಸಲ್ಲಿ ಮಾಡಬೇಕಾಯ್ತು, ಸೇಲ್ಸಲ್ಲಿ ಮಾಡಿದ್ದಾರೆ. ದಿಸ್ ಇಸ್ ಬೇಸಿಕಲಿ ಟೆಕ್ನಿಕಲ್ ಎರರ್. ಇನ್ ಕೇಸ್ ಆಫ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಬ್ಯಾಲೆನ್ಸಿಂಗ್ ದ ಸಬ್ಸಿಡರಿ ಬುಕ್ಸ್. ಇನ್ ಕೇಸ್ ಆಫ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಬ್ಯಾಲೆನ್ಸಿಂಗ್ ದ ಸಬ್ಸಿಡರಿ ಬುಕ್ಸ್, ಕ್ಯಾರಿ ಫಾರ್ವರ್ಡ್ ಮಾಡಬೇಕಂದ್ರೆ, ಬ್ರಾಡ್ ಡೌನ್ ಮಾಡಬೇಕಂದ್ರೆ, ಸಬ್ಸಿಡರಿ ಬುಕ್ಸಲ್ಲಿ ಎಂಟ್ರಿ ಮಾಡಬೇಕಂದ್ರೆ ಆಗಿರೋಂಥ ಮಿಸ್ಟೇಕ್ಸು. ಇನ್ ಪೋಸ್ಟಿಂಗ್ ದ ಎಂಟ್ರೀಸ್ ಫ್ರಮ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಟು ದ ಕನ್ಸರ್ನ್ ಅಕೌಂಟ್ಸ್ ಇನ್ ದ ಲೆಡ್ಜರ್, ರಾಂಗ್ ಪೋಸ್ಟಿಂಗ್ಸು. ಇನ್ ಟೋಟಲಿಂಗ್ ಆರ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಅಕೌಂಟ್ಸ್, ಭಾಳ ಸರಿ ಟೋಟಲ್ ಮಿಸ್ಟೇಕ್ಸ್ ಆದ್ರೂ ಏನಾಗ್ತದೆ, ದಟ್ ಈಸ್ ಆ್ಯಕ್ಚುಲಿ ಟೆಕ್ನಿಕಲ್ ಆರ್ ಕ್ಲರಿಕಲ್ ಎರರ್ ಅಂತ ಹೇಳ್ಬೋದು. ಟೆಕ್ನಿಕಲ್ ಎರರ್ಸ್ ಆರ್ ಕ್ಲರಿಕಲ್ may be subdivided into the types: errors of omission, errors of commission, compensating error. ಎರರ್ಸ್ ಆಫ್ ಒಮಿಷನ್, ಒಬಿಟ್ ಮಾಡೋದು, ಕಮಿಷನ್, ಕಾಂಪನ್ಸೇಟಿಂಗ್. ಒಂದೊಂದೇ ನೋಡೋಣ. Errors of omission. Errors which are arise on account of transaction not recorded in the books of accounts either wholly or partially are called errors of omission. ಒಮಿಟ್ ಮಾಡಿಬಿಡೋದು, ಬಿಟ್ಬಿಡೋದು, ಫುಲ್ ಬಿಟ್ಬಿಡೋದು, ಇಲ್ಲಾಂದರೆ ಪಾರ್ಟ್ಲಿ. ಪೇಡ್ ರುಪೀಸ್ 10,000 ಟು ಮಿಸ್ಟರ್ ಎಕ್ಸ್. ಅಲ್ಲಿ ಏನಾಗ್ತದೆ ಅಂತಂದರೆ 10,000 ಮಾಡೋ ಟೈಮಲ್ಲಿ ಇಲ್ಲ 500 ರುಪೀಸ್ ಪೇ ಮಾಡಿದ್ದೀವಿ, ಇಲ್ಲ ಒಂದು ಝೀರೋನ ಮಿಸ್ ಮಾಡೋದು, ಪಾರ್ಟ್ ಅಮೌಂಟು. ಇಲ್ಲಾಂದರೆ ಒಂದು ಎಂಟ್ರಿನ ಕಾಂಪೌಂಡ್ ಎಂಟ್ರಿಯಲ್ಲಿ 5,000 ರುಪೀಸ್ ಕ್ಯಾಶಲ್ಲಿ ಪೇ ಮಾಡಿರ್ತಾರೆ, 5,000 ಚೆಕ್ಕಲ್ಲಿ ಪೇ ಮಾಡಿರ್ತಾರೆ. ಆವಾಗ 5,000 ಕ್ಯಾಶಲ್ಲಿ ಕೊಟ್ಟರೆ ಮಾತ್ರ ಎಂಟ್ರಿ ಮಾಡಿ 5,000 ಚೆಕ್ಕಲ್ಲಿ ಬಿಟ್ಬಿಟ್ಟಿರ್ತಾರೆ. ಸೊ ಇದು ಬೇಸಿಕಲಿ ಇದಕ್ಕೆ ಏನು ಹೇಳ್ತೀವಿ ಅಂದರೆ ಎರರ್ಸ್ ಆಫ್ ಒಮಿಷನ್. ಇಫ್ ದ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟ್ಲಿ ಒಮಿಟೆಡ್ ಟು ರೆಕಾರ್ಡೆಡ್ ಇನ್ ಸಬ್ಸಿಡರಿ ಇಸ್ ಕಾಲ್ಡ್ ಕಂಪ್ಲೀಟ್ ಒಮಿಷನ್. ಬಿಟ್ಟೇ ಬಿಟ್ಟಿದ್ದೀವಿ, ಪೇಮೆಂಟ್ ಮಾಡಿರೋದು ಬಿಟ್ಬಿಟ್ಟಿದ್ದೀವಿ, ದಟ್ ಈಸ್ ಕಂಪ್ಲೀಟ್ ಒಮಿಷನ್. ಆ್ಯನ್ ಎರರ್ ಆಫ್ ಎ ಕಂಪ್ಲೀಟ್ ಒಮಿಷನ್ ಡಸ್ ನಾಟ್ ಅಫೆಕ್ಟ್ ದ ಅಗ್ರಿಮೆಂಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ as both aspects of the transactions are omitted from the trial balance. Therefore, such errors cannot be detected easily in intensive checking of the subsidiary books and the posting from subsidiary is required. ಕೆಲವೊಂದು ಸರಿ ಪೇಡ್ ರೆಂಟ್ ರುಪೀಸ್ 10,000 ಎಂಟ್ರಿನೇ ಮಾಡ್ಕೊಂಡಿಲ್ಲ. ಅದೇನಾಗುತ್ತೆ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಫರ್ ಮಾಡಬೇಕಂದ್ರೆ ಫಾರ್ ಎವ್ರಿ ಡೆಬಿಟ್ ದೇರ್ ಇಸ್ ಎನ್ ಕ್ರೆಡಿಟ್. ಇಲ್ಲಿ ಡೆಬಿಟಲ್ಲಿ 10,000 ಲೆಸ್ ಆಗಬೇಕಾಯ್ತು, ಅದೇ ಥರ ಅಲ್ಲಿ ಕ್ಯಾಶಲ್ಲಿ ಇದರಲ್ಲಿ ಅಮೌಂಟ್ 10,000 ರುಪೀಸ್ ಲೆಸ್ ಆಗಬೇಕು. ಎಂಟ್ರಿನೇ ಪೋಸ್ಟ್ ಮಾಡಿಲ್ಲ ಅಂತಂದರೆ ಆಡಿಟರ್ಸ್ಗೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಡಬಲ್ ಎಂಟ್ರಿ ಸಿಸ್ಟಮ್ ಪ್ರಕಾರ ನಾವು ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿರೋದ್ರಲ್ಲಿ ಬೋತ್ ದ ಸೈಡ್ಸ್ ದೇರ್ ವಿಲ್ ಬಿ ಎ ಪಾಸಿಬಿಲಿಟಿ ಆಫ್ ಅಕೌಂಟ್ಸ್ ಗೆಟಿಂಗ್ ಟ್ಯಾಲಿಡ್. ಬಟ್ ಆ್ಯಕ್ಚುಲಿ ಏನಾಗಿದೆ ಅಂದರೆ 10,000 ನಾವು ಪೇ ಮಾಡಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 10,000 ರುಪೀಸ್ ಜಾಸ್ತಿ ತೋರಿಸ್ತಿದೆ. ಸೊ ದಿಸ್ ಟೈಪ್ಸ್ ಆಫ್ ಎರರ್ಸ್ ಆರ್ ವೆರಿ ಡಿಫಿಕಲ್ಟಿ ಟು ಫೈಂಡ್ ಔಟ್. ಸೊ ದ ಆಡಿಟರ್ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಫೈಂಡಿಂಗ್ ಔಟ್ ದ ಎರರ್ಸ್. Errors of commission. When incorrect entries are made in the books of accounts either wholly or partially, the errors are known as errors of commission. When incorrect entries, ಇದು ಭಾಳಷ್ಟು ಜನ ಮಾಡೋಂಥ ಮಿಸ್ಟೇಕ್ಸು. ದ ಅಮೌಂಟ್ 535 might be entered as 355 in the books of original account. Such errors can be located while watching the purchase with the original invoices. 535 to 555 ಹಾಕ್ಬಿಡೋದು, 535 ಹಾಕ್ಬಿಡೋದು, 575 ಹಾಕ್ಬಿಡೋದು. ಸೊ ಬೇಸಿಕಲಿ ದಿಸ್ ಈಸ್ ಎರರ್ಸ್ ಆಫ್ ಕಮಿಷನ್. ಸಚ್ ಸ್ಕೀಮ್ಗಳು ಇಲ್ಲಿಗೆ ಏನು ಆಗಬೇಕು ಅಂತಂದರೆ ವಾಚಿಂಗ್ ಮಾಡಿದಾಗ ಪರ್ಚೇಸಲ್ಲಿ ಸೇಲ್ಸಲ್ಲಿ ಎಲ್ಲಿ ನಾವು ಅದು ವೋಚರ್ಸ್ನ ಕ್ರಾಸ್ ವೆರಿಫಿಕೇಷನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಅವಾಗ ಬೇಸಿಕಲಿ ಇದು ಸಿಗಾಕ್ಬಿಡುತ್ತೆ. ಕಾಂಪನ್ಸೇಟಿಂಗ್ ಎರರ್, ಒಂದು ಎರರನ್ನ ಮುಚ್ಚಾಕೋಕ್ಕೆ, ಒಂದು ಮಿಸ್ಟೇಕ್ನ ಮುಚ್ಚಾಕೋಕ್ಕೆ ಇನ್ನೊಂದು ಕ್ರಿಯೇಟ್ ಮಾಡೋದು. ವಿತ್ ದ ಎಫೆಕ್ಟ್ ಆಫ್ ಒನ್ ಎರರ್ ಇಸ್ ಕೌಂಟರ್ ಬ್ಯಾಲೆನ್ಸ್ ಸೆಟ್ ಆಫ್ ಕಾಂಪನ್ಸೇಟಿಂಗ್ ಅನದರ್ ಎರರ್ ಆಸ್ ನೋನ್ ಆಸ್ ಕಾಂಪನ್ಸೇಟಿಂಗ್ ಎರರ್ಸ್. ಇಫ್ ಸ್ಯಾಲರಿ ಅಕೌಂಟ್ is under cash for 150 and wages account is over cash 150, the rest is salary account is set up by errors in wages.
ಸಚ್ ಎಸ್ ಡೆಡ್ ಓನ್ಲಿ ಥ್ರೂ ಕ್ರಾಸ್ ಚೆಕಿಂಗ್. ಒಂದು ಮಿಸ್ಟೇಕ್ ಮಾಡಿರೋದನ್ನ ಇನ್ನೊಂದು ಮಿಸ್ಟೇಕ್ ಮಾಡ್ಕೊಂಡು ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ ಕಾಂಪನ್ಸೇಟಿಂಗ್ ಎರರ್ ಮಾಡಿ ಟ್ಯಾಲಿ ಮಾಡಿಬಿಟ್ಟಿರ್ತಾರೆ. ಇದು ವೆರಿ ಡಿಫಿಕಲ್ಟ್. ಇದು ಆಡಿಟರ್ ಹ್ಯಾಸ್ ಟು ಕೇರ್ಫುಲಿ ಗೋ ಥ್ರೂ ಆಲ್ ದ ವೋಚರ್ಸ್, ಸೇಲ್ಸ್ ಡಾಕ್ಯುಮೆಂಟ್ಸ್, ಪರ್ಚೇಸ್ ಡಾಕ್ಯುಮೆಂಟ್ಸ್, ಸಪೋರ್ಟಿಂಗ್ ಏನೇನು ಡಾಕ್ಯುಮೆಂಟ್ಸ್ ಇದೆ, ಬಿಲ್ಸ್ ಇದೆ, ಸಪೋರ್ಟ್ ಇದು ಮಾಡಿದಾಗ ಮಾತ್ರ ಇದೇನಾಗುತ್ತೆ ಅಂತಂದರೆ ಕಾಂಪನ್ಸೇಟಿವ್ ಎರರ್ ಕಂಡುಹಿಡಿಬೋದು. ನೆಕ್ಸ್ಟ್ ಎರರ್ಸ್ ಆಫ್ ಪ್ರಿನ್ಸಿಪಲ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಫಸ್ಟ್ PUC ಇರೋಂಥ ಪ್ರಿನ್ಸಿಪಲ್ಸ್ನ ಜ್ಞಾಪಿಸ್ಕೊಳ್ಳಿ. ಇಫ್ ಎ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಗೇನ್ಸ್ಟ್ ಜನರಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿ, ದ ಎರರ್ಸ್ ಆರ್ ನೋನ್ ಆಸ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್. ಆಸ್ ಎರರ್ಸ್ are such errors not disclosed by the disagreement of the trial balance, they cannot be detected by mere routine checking. Debit what comes in, credit what goes out, debit all expenses and losses, credit all incomes and debit the receiver, credit the giver. ಇದೇನಾದರೂ ಮಿಸ್ಟೇಕ್ ಮಾಡಿದ್ರೆ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಇದನ್ನು ಆಡಿಟರು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಫ್ರಾಡ್, ಮೋಸ ಮಾಡೋದು. ನೀವು ನೋಡ್ತಿರ್ತೀರ ಟಿ ವಿಯಲ್ಲಿ ಇಷ್ಟೊಂದು ಅಮೌಂಟ್ ಫ್ರಾಡ್ ಮಾಡಿದ್ದಾರೆ, ಫೇಕ್ ಮಾಡಿದ್ದಾರೆ, ಸ್ಕ್ಯಾಮ್ ಮಾಡಿದ್ದಾರೆ. ಎಲ್ಲರಿಗೂ ಈ ವರ್ಡು ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಫ್ರಾಡ್ refers to intentional misstatements or misdistribution made in the books of accounts by account assistants with a view to cheat somebody. ಮೋಸ ಮಾಡೋಕ್ಕೆ. ಟೈಪ್ಸ್ ಆಫ್ ಫ್ರಾಡ್ಸ್: ಮಿಸ್ಅಪ್ರೋಪ್ರಿಯೇಷನ್, ಫ್ರಾಡುಲೆಂಟ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಫ್ರಾಡ್, ಮೋಸ ಮಾಡೋದು. ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅಮೌಂಟ್ನ, ಕ್ಯಾಶ್ನ ಎತ್ಕೊಳಕ್ಕೆ, ಇಲ್ಲ ಕ್ಯಾಶ್ನ ಇಲ್ಲ ಸ್ಟಾಕ್ಸ್ನ ಎತ್ಕೊಳಕ್ಕೆ ಏನು ಮಾಡ್ತಾರೆ ಅಂದರೆ ಭಾಳ ಜನ ಫ್ರಾಡ್ ಮಾಡ್ತಾರೆ. ಇಲ್ಲಿ ಟೈಪ್ಸ್ ಆಫ್ ಫ್ರಾಡ್ಸ್ ಅಂತ ಚೆಕ್ ಮಾಡ್ತಾರೆ. ಫಸ್ಟ್ ಒಂದು misappropriation, second one fraudulent manipulation of accounts. ಒಂದೊಂದು ನೋಡೋಣ. Misappropriation, it refers to dishonest use of another's funds or properties for one's own use. Misappropriation may be subdivided into two types. First one, misappropriation or embezzlement of cash, misappropriation of goods. Misappropriation, dishonest use of another funds. ಕಂಪನಿ ದುಡ್ಡನ್ನ ಇಲ್ಲಿ ಬಳಸ್ಕೊಳೋದು, ಕಂಪನಿ ಪ್ರಾಪರ್ಟಿನ ಬಳಸ್ಕೊಳೋದು. ಮಿಸ್ಅಪ್ರೋಪ್ರಿಯೇಷನ್ ಮಾಡಿ ಕ್ಯಾಶ್ನ ಯೂಸ್ ಮಾಡೋದು. ಅದಕ್ಕೆ ಬೇಸಿಕ್ಲಿ ಏನು ಮಾಡ್ತಾರೆ ಅಂತಂದರೆ ಮಿಸ್ಅಪ್ರೋಪ್ರಿಯೇಷನ್ ಆರ್ ಎಂಪ್ಲಾಯ್ಸ್ಮೆಂಟ್ ಆಫ್ ಕ್ಯಾಶಲ್ಲಿ ಮೋಸ ಮಾಡೋದು. ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಕ್ಯಾಶ್ ಕಟ್ತೀವಿ ಅಂತ ಅಂದ್ಕೊಂಡು ತೊಗೊಂಡೋಗಿ ಎಷ್ಟೋ ಜನ ಓಡೋಗಿರೋದಿದೆ. ಸೊ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಪರ್ಸ್ನಲ್ ಯೂಸ್ಗೆ ಗೂಡ್ಸ್ನ ಬಳಸ್ಕೊಳೋದು. ಸೊ ದಿಸ್ ಈಸ್ ಬೇಸಿಕ್ಲಿ ಏನು ಹೇಳ್ತೀವಿ ಅಂದರೆ ಮಿಸ್ಅಪ್ರೋಪ್ರಿಯೇಷನ್ ಅಂತ ಹೇಳ್ತೀವಿ. ಮಿಸ್ಅಪ್ರೋಪ್ರಿಯೇಷನ್ ಆರ್ ಎಂಪ್ಲಾಯ್ಸ್ಮೆಂಟ್ ಆಫ್ ಕ್ಯಾಶ್, ಇಟ್ ರೆಫರ್ಸ್ ಟು ಫ್ರಾಡುಲೆಂಟ್ appropriations of belonging to another person by one to whom it's been entrusted to one who handles it. Different ways: non-disclosure of cash receipts. ಸೇಲ್ಸ್ ಮಾಡಿರ್ತಾರೆ, ಕ್ಯಾಶ್ ಬಂದಿರ್ತದೆ, ಇವ್ರು ಏನು ಮಾಡಿರ್ತಾರೆ ಅಂದರೆ ಅವ್ರ ಪಾಕೆಟಲ್ಲಿ ಹಾಕೊಂಡಿರ್ತಾರೆ, ಕ್ಯಾಶ್ ಬಂದಿಲ್ಲ ಅಂತ ತೋರಿಸೋದು. ರೆಕಾರ್ಡಿಂಗ್ ದ ಕ್ಯಾಶ್ ಸೇಲ್ಸ್ ಪ್ರೊಸೀಡ್ಸ್ ಅಟ್ ಎಲ್ ಫಿಗರ್ ಲೋಯರ್ ದೆನ್ ಆ್ಯಕ್ಚುಯಲ್ ಸೇಲ್ಸ್ ಪ್ರೊಸೀಡ್ಸ್, ಒಮಿಟಿಂಗ್ ದ ರೆಕಾರ್ಡ್ ದ ಕ್ರೆಡಿಟ್ ಸೇಲ್ಸ್. 10,000 ರಿಕವರಿ ಆಗಬೇಕಾಯ್ತು, 5,000 ಮಾತ್ರ ಆಗಿದೆ ಅಂತ ಅಂದ್ಬಿಟ್ಟು 5,000 ಪರ್ಸನಲ್ ಯೂಸ್ ಮಾಡೋದು. ಶೋಯಿಂಗ್ ಫಾಲ್ಸ್ ಪೇಮೆಂಟ್ಸ್, ರೆಕಾರ್ಡಿಂಗ್ ದ ಫಾಲ್ಸ್ ಕ್ಯಾಶ್ ಪರ್ಚೇಸ್ ಆ್ಯಂಡ್ ಪಾಕೆಟಿಂಗ್. ಪೇಮೆಂಟ್ ಮಾಡಿರಲ್ಲ, ಕರೆಂಟ್ ಬಿಲ್ಲಿಗೆ ಇನ್ನು 20 days ಟೈಮ್ ಇರ್ತದೆ, 1 lakh rupees ಪೇಮೆಂಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು 1 lakh ಯೂಸ್ ಮಾಡಿಕೊಂಡು ತಿರ್ಗಿ ಅದನ್ನ ಏನು ಮಾಡ್ತಾರೆ ಅಂತಂದರೆ ಪೇಮೆಂಟೇ ಮಾಡ್ದಂಗೆ ನೆಕ್ಸ್ಟ್ ಬಿಲ್ಲಲ್ಲಿ ಅದು ಬ್ಯಾಲೆನ್ಸ್ ಅಂತ ಬರುತ್ತೆ. ಸೊ ಶೋಯಿಂಗ್ ಫಾಲ್ಸ್ ಕ್ಯಾಶ್ ಪೇಮೆಂಟ್ ಮಾಡಿದ್ದೀವಿ ಅಂತ. ದ ಅಮೌಂಟ್ ಇನ್ಫ್ಲೇಟಿಂಗ್ ದ ಕ್ಯಾಶ್ ಪರ್ಚೇಸ್ ಅಟ್ ದ ಫಿಗರ್ ಹೈಯರ್ ದೆನ್ ದ ಆ್ಯಕ್ಚುಯಲ್ ಆ್ಯಂಡ್ ಪಾಕೆಟಿಂಗ್ ದ ಡಿಫ್ರೆನ್ಸ್ ಎಕ್ಸೆಟ್ರಾ. 10,000 ಇತ್ತು, ಆ್ಯಕ್ಚುಯಲ್ ವ್ಯಾಲ್ಯೂ 15,000 ಅಂತ ಹೇಳಿ 5,000 ಇನ್ಫ್ಲೇಟ್ನ ಅಂದರೆ ಎಕ್ಸ್ಟ್ರಾ ಅಮೌಂಟ್ನ ಬೇಸಿಕ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಚಾರ್ಜ್ ಮಾಡಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಎಂಪ್ಲಾಯ್ಸ್ಮೆಂಟ್ ಆಫ್ನ ಕ್ಯಾಶ್ ಮಾಡೋದು. ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗುಡ್ಸ್, ಅದು ಕ್ಯಾಶ್ ಆದರೆ ಇಲ್ಲಿ ಗುಡ್ಸ್. ಇಟ್ ಮೀನ್ಸ್ ರಾಂಗ್ಫುಲ್ ಆರ್ ಫ್ರಾಡುಲೆಂಟ್ ಕನ್ವರ್ಷನ್ ಆರ್ ಫ್ರಾಡುಲೆಂಟ್ ಅಪ್ಲಿಕೇಶನ್ ಆಫ್ ಗುಡ್ಸ್ ಬೈ ದೋಸ್ ಹೂ ಹ್ಯಾಂಡಲ್ ಇಟ್. ಇಲ್ಲಿ ರಾಂಗ್ ವೇಯಲ್ಲಿ ಕಂಪ್ನಿ ಪ್ರಾಪರ್ಟೀಸ್ನ ಬಳಸ್ಕೊಳೋದು, ಮಿಸ್ಯೂಸ್ ಮಾಡೋದು. ಡಿಫ್ರೆಂಟ್ ವೇಸ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗುಡ್ಸ್: ರೆಕಾರ್ಡಿಂಗ್ ಸೇಲ್ಸ್ ಆಫ್ ಲಾರ್ಜರ್ ಕ್ವಾಂಟಿಟೀಸ್ ದೆನ್ ಆ್ಯಕ್ಚುಲಿ ಸಪ್ಲೈಡ್ ಆ್ಯಂಡ್ appropriating the balance quantity. Recording sales of larger quantities. Next, recording purchase of large quantities, getting delivery of lesser quantities and receiving the balance quantity privately. 50,000 ಯೂನಿಟ್ಸು ಪರ್ಚೇಸ್ ಮಾಡಿದ್ದೀವಿ ಆರ್ಗನೈಸೇಷನ್ಗೆ ಅಂತ ತೋರಿಸೋದು, 40 ಮಾತ್ರ ಆರ್ಗನೈಸೇಷನಲ್ಲಿ ಎಂಟ್ರಿ ಮಾಡೋದು, ಇನ್ನು 10,000 ಪರ್ಸನಲ್ ಯೂಸ್ಗೆ ಮನೇಲಿ ಯೂಸ್ಕೊಳೋದು. ಸೊ ಬೇಸಿಕ್ಲಿ ದಿಸ್ ಇಸ್ ಆಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಎಂಪ್ಲಾಯ್ಸ್ಮೆಂಟ್ ಆಫ್ ಕ್ಯಾಶ್ ಈ ಥರ ಮಾಡ್ತಾರೆ. ಆಡಿಟರ್ ಇದಕ್ಕೆ ಕ್ರಾಸ್ ಚೆಕ್ ಮಾಡೋಕ್ಕೆ, ಸೊ ವೆರಿಫಿಕೇಷನ್ ಮಾಡೋಕ್ಕೆ ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ ವೋಚರ್ಸು, ಸೇಲ್ಸ್ ಬಿಲ್ಲು, ಪರ್ಚೇಸ್ ಬಿಲ್ಸು, ಪರ್ಚೇಸ್ ಬುಕ್ಸು, ಸೇಲ್ಸ್ ಬುಕ್ಕು, ರಿಟರ್ನ್ ಬುಕ್ಕು, ಸೊ ಸೇಲ್ಸ್ ರಿಟರ್ನು, ಪರ್ಚೇಸ್ ರಿಟರ್ನ್ ಬುಕ್ ಪ್ರತಿಯೊಂದು ಏನು ಮಾಡಬೇಕಾಗುತ್ತೆ ಅಂದರೆ ಕ್ರಾಸ್ ಚೆಕ್ ಮಾಡಿ ಬೇಸಿಕ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಟೈಪ್ಸ್ ಆಫ್ ಫ್ರಾಡ್ಸ್: fraudulent manipulation of accounts. It is said to be committed when a person makes a false entry in the business records or alters, erases, removes or destroys a true entry in the business records. Different ways of manipulation of accounts. First one, non-payment of depreciation on fixed assets. Non-payment of depreciation. ಪ್ರತಿ ವರ್ಷ ಡಿಪ್ರಿಸಿಯೇಷನ್ಗೆ
ಫಿಕ್ಸ್ಡ್ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ಅದರಲ್ಲಿ ಮೋಸ ಮಾಡೋದು. ಪ್ರಾವಿಷನ್ ಆಫ್ ಲೆಸ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಪ್ರಾವಿಷನ್ ಆಫ್ ಮೋರ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಓವರ್ ವ್ಯಾಲ್ಯೂಷನ್, ಅಂಡರ್ ವ್ಯಾಲ್ಯೂಷನ್. ಅಸೆಟ್ಸು 3000 ಅಂತ ಇರ್ತದೆ, ಅದಕ್ಕೆ 5000 2000 ಓವರ್ ವ್ಯಾಲ್ಯೂಷನ್ ಮಾಡೋದು, ಕೆಲವೊಂದು ಸರಿ ಅಂಡರ್ ವ್ಯಾಲ್ಯೂಷನ್ ಮಾಡೋದು, ಕ್ರಿಯೇಷನ್ ಆಫ್ ಸೀಕ್ರೆಟ್ ರಿಸರ್ವ್ಸ್ ಮಾಡೋದು. ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮಲ್ಲಿ ಬುಕ್ಸ್ ಆಫ್ ಅಕೌಂಟ್ಸು ಕರೆಕ್ಟಾಗಿ ವ್ಯಾಲ್ಯೂ ತೋರಿಸಲ್ಲ. ಅವಾಗ ಏನಾಗ್ತದೆ, ಪ್ಲಸ್ಸು ಮೈನಸ್ ಆದಾಗ ನಮ್ಮ ಬ್ಯಾಲೆನ್ಸ್ ಶೀಟು, ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರೂ ವ್ಯಾಲ್ಯೂ ತೋರಿಸಲ್ಲ, ಬ್ಯಾಲೆನ್ಸ್ ಶೀಟು ಎಕ್ಸಾಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ತೋರಿಸಲ್ಲ. ಸೊ ನೆಕ್ಸ್ಟ್ ಡಿಸ್ಕಷನ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್. ಸೊ ಇದು ಎಕ್ಸಾಮಿನೇಷನಲ್ಲಿ ನಿಮಗೆ ಸೆಕ್ಷನ್ ಸಿ ಯಲ್ಲಿ ಕೇಳೋಂಥ ಪ್ರಶ್ನೆ, ವಾಟ್ ಈಸ್ ಬುಕ್ ಕೀಪಿಂಗ್, ಅಕೌಂಟೆನ್ಸಿ ಆ್ಯಂಡ್ ವಾಟ್ ಈಸ್ ಆಡಿಟಿಂಗ್ ಅಂತ ಅಂದ್ಬಿಟ್ಟು ಕಂಬೈನ್ಡ್ ಕ್ವಶನ್ನ 15 ಮಾರ್ಕ್ಸ್ಗೆ ಕೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್. Let us see the difference. Basis of difference. First month period. The bookkeeping and accounting work is done simultaneously throughout the year. ಬುಕ್ಕೀಪಿಂಗು ಮತ್ತು ಅಕೌಂಟಿಂಗು ಪ್ರತಿ ದಿವಸ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಆ ಟ್ರಾನ್ಸಾಕ್ಷನ್ಸ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇರೋದು ಬುಕ್ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ. ಆಡಿಟಿಂಗ್ ಬೇಸಿಕ್ಲಿ ಸ್ಟಾರ್ಟ್ ಆಗೋದೇ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಆದಮೇಲೆ ಇದೆ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟಲ್ಲಿ ನಾವು ಹೇಳ್ತಿದ್ವಲ್ಲ, ಸೊ 1st ಜನವರಿಯಿಂದ 31st ಡಿಸೆಂಬರ್ ಆರ್ 1st ಏಪ್ರಿಲ್ ಟು 31st ಮಾರ್ಚ್ ಅಂತ ಏನು ಹೇಳ್ತೀವಿ. 31st ಮಾರ್ಚ್ ಆದಮೇಲೆ ಬೇಸಿಕ್ಲಿ ಏನು ಮಾಡ್ತೀವಿ ಅಂದರೆ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ನಾವೇನು ಮಾಡ್ತೀವಿ ಅಂದರೆ ಆಡಿಟಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ನೇಚರ್ ಆಫ್ ವರ್ಕ್, ದ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್ ವರ್ಕ್ ಇಸ್ ಕನ್ಸ್ಟ್ರಕ್ಟಿವ್ ಇನ್ ಅಪ್ರೋಚ್. ಕನ್ಸ್ಟ್ರಕ್ಟಿವ್ ಅಂದರೆ ಕಂಟಿನ್ಯೂಸ್ ಆಗಿ ನಾವೇನು ಆಫೀಸಲ್ಲಿ ಆರ್ಗನೈಸೇಷನಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇರಬೇಕು. ವೆರಸ್ ಆಡಿಟಿಂಗ್ ಈಸ್ ಕನ್ಸರ್ನ್ ವಿತ್ ಎಕ್ಸಾಮಿನೇಷನ್ ಆಫ್ ಎ ಪಾಸ್ಟ್ ಟ್ರಾನ್ಸಾಕ್ಷನ್. ಇದು ಪೋಸ್ಟ್ ಮಾರ್ಟಮ್ ಡೇಟಾ ಅಂತ ಕರಿತೀವಿ. ಪೋಸ್ಟ್ ಮಾರ್ಟಮ್ ಡೇಟಾ, ಹಳೇ ಡೇಟಾನ 31st ಮಾರ್ಚ್ ಒಳಗಡೆ ಆಗಿರೋಂಥ ಡೇಟಾನ ತೊಗೊಂಡ್ಬಿಟ್ಟು ನಾವು ಬೇಸಿಕ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ದ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ ಇಸ್ ಕನ್ಸರ್ನ್ ವಿತ್ ಕರೆಂಟ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಟ್ ಪ್ರೆಸೆಂಟ್ ಇವತ್ತು ಏನಾಗಿದೆ, ಇವತ್ತು ಸ್ಯಾಲ್ರಿ ಕೊಟ್ಟಿದ್ದೀವಿ, ವಿ ಹ್ಯಾವ್ ಟು ಎಂಟ್ರಿ. ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀವಿ, ವಿ ಹ್ಯಾವ್ ಟು ಎಂಟ್ರಿ. ಇವತ್ತು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀವಿ, ವಿ ಹ್ಯಾವ್ ಟು ಎಂಟ್ರಿ. ವೇರ್ ಆಸ್ ಆಡಿಟಿಂಗ್ ಇಸ್ ಕನ್ಸರ್ನ್ ವಿತ್ ಎಕ್ಸಾಮಿನೇಷನ್ ಆಫ್ ಪಾಸ್ಟ್ ಟ್ರಾನ್ಸಾಕ್ಷನ್ಸ್. ಹಳೆ ಟ್ರಾನ್ಸಾಕ್ಷನ್ಸ್ ನಾವೇನು ಮಾಡಬೇಕಾಗ್ತದೆ, ಸೊ ಆಗಿದೆಯಾ ಇಲ್ವ ಅಂತ ಬೇಸಿಕ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ. ಡಿಟೆಕ್ಷನ್ ಆಫ್ ಫ್ರಾಡ್ಸ್, ದ ಬುಕ್ ಕೀಪರ್ಸ್ ಆ್ಯಂಡ್ ಅಕೌಂಟೆಂಟ್ಸ್ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಡಿಟೆಕ್ಟ್ ಫ್ರಾಡ್ಸ್. ಇಲ್ಲಿ ಅವ್ರು ಎಂಟ್ರಿ ಮಾಡೋಷ್ಟು ಅಷ್ಟೇ ಕೆಲಸ. ಇಂಟರ್ನಲ್ ಕಂಟ್ರೋಲಲ್ಲಿ ನೋಡ್ಬೋದು, ಬಟ್ ಎವ್ರಿ ಡೇ ದೇ ಆರ್ ನಾಟ್ ದ ಆಡಿಟರ್ಸ್ ಟು ಚೆಕ್. ವೆರಾಸ್ ಆಡಿಟಿಂಗಲ್ಲಿ ದೇ ಆರ್ ರಿಕ್ವೈರ್ಡ್ ಟು ಡಿಟೆಕ್ಟ್ ದ ಫ್ರಾಡ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಸ್ಟೇಟಸ್, ದ ಬುಕ್ ಕೀಪರ್ಸ್ ಆ್ಯಂಡ್ ಅಕೌಂಟೆಂಟ್ಸ್ ಆರ್ ದ ಎಂಪ್ಲಾಯೀಸ್ ಆಫ್ ದ ಕನ್ಸರ್ನ್. ಇವ್ರು ಬೇಸಿಕ್ಲಿ ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ ಆಗಿರ್ತಾರೆ. ವೆರಾಸ್ ಆಡಿಟರ್ ದೇ ಆರ್ ಔಟ್ಸೈಡರ್ಸ್, ಇಂಡಿಪೆಂಡೆಂಟ್ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ಸ್. ದೇ ಆರ್ ನೋ ವೇ ರಿಲೇಟೆಡ್ ಟು ದ ಆರ್ಗನೈಸೇಷನ್. ರೆಮ್ಯುನರೇಷನ್, ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡೋಲ್ಲ. ಅವ್ರಿಗೆ ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಫೀ ಅಂತ ಸ್ಪೆಸಿಫಿಕ್ ಮಾಡಿರ್ತಾರೆ. ಸೊ ಅಗ್ರಿಮೆಂಟ್ ಆದಾಗ, ಕಾಂಟ್ರಾಕ್ಟ್ ಆದಾಗ, ಸೊ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಆಡಿಟ್ ಮಾಡಿ ಒಂದು ರಿಪೋರ್ಟ್ನ ಕೊಡ್ತೀವಿ. ನಮಗೆ 3000 ರೂಪೀಸ್, ಫಾರ್ ಎಕ್ಸಾಂಪಲ್ 3 lakh rupees, 4 lakh rupees, 5 lakh rupees ಈ ಥರ ಅಮೌಂಟ್ ಕೊಡಿ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಜಸ್ಟಿಫಿಕೇಷನ್ ಮಾಡಿ ಒಂದು ಅಮೌಂಟ್ನ ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಅಮೌಂಟ್ನ ಬೇಸಿಕ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಕೊಡಬೇಕಾಗುತ್ತೆ. ಕ್ವಾಲಿಫಿಕೇಷನ್, ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ ಮಾಡೋಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು ಅಂತ ಏನಿಲ್ಲ. ಇವನ್ SLC PUC ಮಾಡಿ ಟ್ಯಾಲಿ ಗೊತ್ತಿರೋರು, ಇಲ್ಲ ಡಿಗ್ರಿ ಮಾಡ್ಕೊಂಡು BCom ಮಾಡ್ಕೊಂಡಿರೋರು ಗ್ರ್ಯಾಜುಯೇಟ್ಸ್, ದೇ ಕ್ಯಾನ್ ಬಿ ಎ ಬುಕ್ ಕೀಪರ್ ಆರ್ ಅಕೌಂಟೆಂಟ್ಸ್. ವೆರಾಸ್ ಆಡಿಟರ್ ಆಗಬೇಕು ಅಂದರೆ ಕಂಪಲ್ಸರಿ ದೇ ಶುಡ್ ಬಿ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ಸೇ ಆಗಿರಬೇಕು. ನಾಲೆಜ್, ದ ಬುಕ್ ಕೀಪರ್ಸ್ ಆ್ಯಂಡ್ ಅಕೌಂಟೆಂಟ್ಸ್ ಮೇ ಆರ್ ಮೇ ನಾಟ್ ಹ್ಯಾವ್ ದ ನಾಲೆಜ್ ಆಫ್ ಆಡಿಟ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೀಜರ್. ಬುಕ್ ಕೀಪರ್ಸ್ಗೆ ಆಡಿಟಿಂಗ್ ಟೆಕ್ನಿಕ್ಸು, ಪ್ರೊಸೀಜರ್ಸು, ಟೂಲ್ಸು, ಪ್ರಾಕ್ಟೀಸಸ್ ಗೊತ್ತಿರಲ್ಲ. ವೇರಾಸ್ ಆಡಿಟರ್ ಮಸ್ಟ್ ಹ್ಯಾವ್ ಕಂಪಲ್ಸರಿ ಆಡಿಟಿಂಗ್ ಟೆಕ್ನಿಕ್ಸ್ ಮತ್ತು ಪ್ರೊಸೀಜರ್ಸ್ ಬಗ್ಗೆ ಕಂಪ್ಲೀಟ್ ಅವ್ರಿಗೆ ನಾಲೆಜ್ ಇರಬೇಕು. ಅಕೌಂಟೆನ್ಸಿ ಆ್ಯಂಡ್ ಆಡಿಟ್ ವರ್ಕ್, ದ ಬುಕ್ ಕೀಪರ್ಸ್ ಆರ್ ಅಕೌಂಟೆಂಟ್ಸ್ ಕ್ಯಾನಾಟ್ ಟೇಕ್ ಅಪ್ ಬೋತ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟ್ ವರ್ಕ್. ಅಕೌಂಟೆನ್ಸಿ ಆ್ಯಂಡ್ ಆಡಿಟ್ ವರ್ಕ್ನ ಬುಕ್ ಕೀಪರ್ಸ್ ಮಾಡೋಕ್ಕಲ್ಲ, ಅವ್ರ ಕೆಲಸ ಓನ್ಲಿ ಬುಕ್ ಕೀಪಿಂಗ್ ಆ್ಯಂಡ್ ರೆಕಾರ್ಡಿಂಗ್ ಆಫ್ ಎಂಟ್ರಿ. ವೇರಾಸ್ ಆಡಿಟರ್ಸ್ ಕ್ಯಾನ್ ಟೇಕ್ ಬೋತ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟ್ ವರ್ಕ್. ಸಪ್ರೇಟ್ ಸ್ಟಾಫ್ನ ಬಿಟ್ಟಿರ್ತಾರೆ, ಅವರು ಅಕೌಂಟ್ನ ಎಂಟ್ರಿ ಮಾಡ್ತಿರ್ತಾರೆ. ಎಂಡ್ ಆಫ್ ದ ಇಯರಲ್ಲಿ ಆಡಿಟ್ ವರ್ಕು ಮಾಡ್ಬೋದು. ಕೋಡ್ ಆಫ್ ಕಂಡಕ್ಟ್, ದ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್ ವರ್ಕ್ ಇಸ್ ನಾಟ್ ಗವರ್ನ್ಡ್ ಎನಿ ಕೋಡ್ ಆಫ್ ಕಂಡಕ್ಟ್ ಪ್ರಿಸ್ಕ್ರೈಬ್ ಬೈ ಎನಿ ಪ್ರೊಫೆಷನ್ ಬಾಡಿ. ಕೋಡ್ ಆಫ್ ಕಂಡಕ್ಟ್ ಅಂತ ಅಂದರೆ ಇಲ್ಲಿ ಇದು ಒಂದು ಸಣ್ಣ ಸ್ಟ್ಯಾಟ್ಯುಟರಿ ಬಾಡಿ ಇವರಿಗೆ ಸಪೋರ್ಟ್ ಮಾಡೋಂಥದ್ದು, ಒಂದು ಗೈಡ್ಲೈನ್ಸ್ ಕೊಡೋಂಥದ್ದು, ರೂಲ್ಸ್ ರೆಗ್ಯುಲೇಷನ್ಸ್ ಹೇಳೋಂಥದ್ದು ಯಾವುದಿಲ್ಲ. ವೇರ್ ಆಸ್ ಫಾರ್ ಆಡಿಟರ್, ಆಡಿಟಿಂಗ್ ವರ್ಕ್ ಇಸ್ ಗೌರ್ನ್ಡ್ ಬೈ ಕೋಡ್ ಆಫ್ ಕಂಡಕ್ಟ್ ಪ್ರಿಸ್ಕ್ರೈಬ್ ಬೈ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಏನಿದೆ ಅವರಿಂದ ಪ್ರಿಸ್ಕ್ರೈಬ್ ಮಾಡಿರೋಂಥ ರೂಲ್ಸ್ ರೆಗ್ಯುಲೇಷನ್ಸ್ನ ಬೇಸಿಕ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಫಾಲೋ ಮಾಡಬೇಕಾಗುತ್ತೆ. ಓ ಪೀಪಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಗೈಸ್.